ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಗ್ ಹೆರಿಟೇಜ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಿದೀವಿ ಎಗ್ ಪಾಲಕ್ ಮಂಚೂರಿಯನ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಹಾಕೊಂಡಿದೀವಿ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 3 ಟೇಬಲ್ ಸ್ಪೂನ್ ಮೈದಾ ಅಂಡ್ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇವಾಗ ನಾನು ಹಾಕ್ತಾ ಇದ್ದೀನಿ ಅರ್ಧ ಸೌಟಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸೌಟಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್, 1/4 ಸೌಟಷ್ಟು ಪಾಲಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್, ಸ್ವಲ್ಪ ಗರಂ ಮಸಾಲ. ನೀರು ಹಾಕ್ಬಿಟ್ಟು ಇವಾಗ ಕ್ಲೀನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇದನ್ನ. ಈಗ ಎಗ್ಗುಗೆ ಕೋಟಿಂಗ್ ಮಾಡ್ಬೇಕಂದ್ರೆ ಯಾವಾಗಲೂ ಇಷ್ಟೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವಿವಾಗ ಇದಕ್ಕೆ ಹಾಕೊಂಡಿದ್ದೀವಿ 2 ಮೊಟ್ಟೆ. 1 ಮೊಟ್ಟೆನ 8 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ, 2 ಮೊಟ್ಟೆನೂ ಅಷ್ಟೇ 8 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಸೇಮ್ ಬಜ್ಜಿ ಹೆಂಗೆ ಬಿಡ್ತೀರೋ ಅದೇ ಥರ ಒಂದೊಂದೇ ಪೀಸ್ನ ಎಗ್ನ ಆಯಿಲ್ಗೆ ಬಿಡಿ. ಬಾಯ್ಲ್ಡ್ ಎಗ್ನ ಕ್ಲೀನಾಗಿ ಈ ಥರ ಕೋಟ್ ಮಾಡ್ಕೊಂಡು ಆಮೇಲೆ ಆಯಿಲ್ಗೆ ಬಿಡಬೇಕು. ಇವಾಗ ಇದು ಕ್ಲೀನಾಗಿ ಫ್ರೈ ಆಗಿದೆ, ಆಯಿಲಿಂದ ತೆಗೆಯೋಣ ಅದನ್ನು. ಪಾಲಕ್ ಗ್ರೇವಿ ಮಾಡ್ಕೊಳಕ್ ನಾವು ಹಾಕ್ತಿದೀವಿ ಒಂದು ಸ್ವಲ್ಪ ಆಯಿಲ್, ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಎರಡನ್ನೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಆ್ಯಡ್ ಮಾಡ್ತೀವಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್, ಮತ್ತೆ ಒಂದು ಅರ್ಧ ಸೌಟಷ್ಟು ಪಾಲಕ್ ಗ್ರೇವಿ. ಎರಡನ್ನು ಕ್ಲೀನಾಗಿ ಇವಾಗೆಲ್ಲ ಫುಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಬೇಕು. ಪಾಲಕ್ ಪೇಸ್ಟ್ ಹಸಿ ಸ್ಮೆಲ್ ಹೋಗೋ ತನಕ ಕ್ಲೀನಾಗಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಒಂದು ಸ್ವಲ್ಪ ನಾವು ಹಾಕ್ತಿದ್ವಿ ಪೆಪ್ಪರ್, ಒಂದು ಸ್ವಲ್ಪ ಸಾಲ್ಟ್, ಒಂದು ಸ್ವಲ್ಪ ಚಿಕನ್ ಮಸಾಲ, ಮತ್ತೆ ಗರಂ ಮಸಾಲ, ಮತ್ತೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಸೋಯಾ ಸಾಸ್, ವಿನೆಗರ್. ಇವಾಗ ಇದು ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ಆಗ್ಲೇ ಫ್ರೈ ಮಾಡ್ಕೊಂಡಿದಂತ ಎಗ್ ಡ್ರೈನು ಆ್ಯಡ್ ಮಾಡಿದೀವಿ. ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಎಗ್ ಪಾಲಕ್ ಮಂಚೂರಿಯನ್. ರೆಡಿ ಆಗಿದೆ ಎಗ್ ಪಾಲಕ್ ಮಂಚೂರಿಯನ್. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಪಾಲಕ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದನ್ನೇ ಮಾಡಿ.